ಯಾವಾಗಲೂ ನೀವು ಸಿಕ್ಕಾಗ ಏನಾದರೂ ಕೇಳಬೇಕು ಅಂತ ಅಂದ್ಕೊಳ್ತೀವಿ, ಆದರೆ ಅದಾಗದೇ ಇಲ್ಲ. ನಿಮ್ಮ ಮಾತು ಕೇಳ್ತಾ ಕೇಳ್ತಾ ಹಾಗೆ ಮೂಕರಾಗ್ಬಿಡ್ತೀವಿ. ಅದಕ್ಕೆ ಇವತ್ತು ನಾವು ಮೊದಲು ಮಾತಾಡ್ತೀವಿ. ನಮ್ಮದು ಒಂದಿಷ್ಟು ಪ್ರಶ್ನೆಗಳಿವೆ, ಅದಕ್ಕೆ ನೀವು ಉತ್ತರಿಸಿ ಆಮೇಲೆ ನೀವು ಮಾತಾಡಿ. ಮನುಷ್ಯ ಯಾವತ್ತೂ ಈ ಪ್ರಶ್ನೆಗಳಿಂದ ಮುಕ್ತನಾಗೋದೇ ಇಲ್ಲ. ಮನುಷ್ಯನ ಪ್ರಶ್ನೆಗಳಿಗೆ ಕೊನೆನೇ ಇಲ್ಲ. ಪ್ರಶ್ನೆ ಅಜ್ಞಾನ, ದಾಹದ ಸಂಕೇತ, ಅಪೂರ್ಣತೆಯ ಲಕ್ಷಣ. ಬಂದಿದ್ದನ್ನ ಬಂದ ಹಾಗೆ ಸ್ವೀಕರಿಸೋ ಮನೋಭಾವದ ಅಭಾವವೇ ಈ ಪ್ರಶ್ನೆಗಳು. ಯಾರಿಗೆ ದೈವದಲ್ಲಿ ಪರಿಪೂರ್ಣ ನಂಬಿಕೆ ಇರುತ್ತೋ ಅವರ ಮನಸ್ಸಿನಲ್ಲಿ ಇಂಥ ಪ್ರಶ್ನೆಗಳು ಬರೋದಿಲ್ಲ. ಉತ್ತರವಾಗಿ ನಮ್ಮ ಜೊತೆ ದೈವವಿದೆ ಅನ್ನೋ ನಂಬಿಕೆ ಇರುತ್ತೆ. ಆ ನಂಬಿಕೆ ಅವ್ರನ್ನ ಕಾಯುತ್ತೆ. ಪ್ರಶ್ನೆಗಳು ಹುಟ್ಟಿದಷ್ಟು ಅನುಮಾನಗಳು ಹೆಚ್ಚಾಗ್ತಾನೆ ಹೋಗ್ತಾ ಇರುತ್ತೆ. ಪ್ರಶ್ನೆಗಳ ಸಂಖ್ಯೆ ಕ್ಷೀಣಿಸೋದಿಲ್ಲ. ನಿಮ್ಮ ಈಗಿನ ಪರಿಸ್ಥಿತಿ ಏನು, ನಿಮ್ಮ ಮನಸ್ಥಿತಿ ಏನು, ಗೊಂದಲಗಳು, ಮುಖ್ಯವಾಗಿ ನಿಮ್ಮ ಸಮಸ್ಯೆಗಳು ಏನು ಅನ್ನೋದು ನನಗೆ ಅರ್ಥ ಆಗತ್ತೆ. ಚಿಂತೆ ಮಾಡಬೇಡಿ, ಸದ್ಯದಲ್ಲೇ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನೂ ಸಿಗುತ್ತೆ. ಪ್ರಶ್ನೆಗಳನ್ನ ಪ್ರಶ್ನೆಯಾಗೇ ಬಿಡಿ, ಉತ್ತರ ತಾನಾಗೇ ಸಿಗುತ್ತೆ. ಸಮುದ್ರದಲ್ಲಿ ಮುತ್ತು ಸಿಕ್ಕಿದಾಗ ಆರಿಸ್ಕೋಬೇಕೇ ಹೊರತು ಮುತ್ತಿಗಾಗಿ ಶೋಧ ಮಾಡಬಾರ್ದು. ನೀವೀಗ ಮದುವೆ ಆಗಿರೋ ನವದಂಪತಿಗಳು ಈ ಬಂಗಾರದ ದಿನಗಳನ್ನ ಆನಂದಿಸಿ. ನಿಮಗೇ ಗೊತ್ತಿಲ್ಲದೆ ನಿಮ್ಮ ಮದುವೆ ಸಕಲ ವೈಭೋಗದಿಂದ ನಡೆದಿದೆ ಅಂದರೆ ಅದು ವಿಧಿಪೂರಕ. ಪ್ರಶ್ನೆ ಮಾಡದೆ ಅನುಭವಿಸಿ, ಎಲ್ಲ ಸರಿ ಹೋಗುತ್ತೆ. ಅದು ಹೇಗೆ ಸರಿ ಹೋಗುತ್ತೆ? ಈ ಮದುವೆ ಕಾರಣದಿಂದ ನಮ್ಮಿಬ್ರು ಆಚೆ ಹಾಕಿದ್ದಾರೆ. ಇರೋಕ್ ಸೂರಿಲ್ಲ, ಆಹಾರ ಇಲ್ಲ, ಇಂಥ ಪರಿಸ್ಥಿತಿ ಬಂದು ತಲುಪಿದೀವಿ. ಚಿಂತಿಸ್ಬೇಡ, ಅಮ್ಮನವರಿದ್ದಾರೆ. ಇದೆಲ್ಲ ವಿಧಿ ಸಂಕಲ್ಪ ಬಂಗಾರಿ. ನಿಮ್ಮಿಂದ ಪೂರ್ಣವಾಗಬೇಕಾಗಿರೋ ಅನೇಕ ಕರ್ತವ್ಯಗಳು ನಿಮಗಾಗಿ ಕಾಯ್ತಿವೆ. ನಿಶ್ಚಿಂತೆಯಿಂದ ಇರಿ. ಅಮ್ಮನವರ ಸಂಕಲ್ಪದಂತೆ 3 ಕ್ಷೇತ್ರಗಳ ಭೇಟಿಯಾಗಬೇಕು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್